ಸಿಎಂ ಹೆಲಿಕಾಪ್ಟರ್ ನಿಗದಿತ ಸ್ಥಳಕ್ಕೆ ಇಳಿಯದೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಇಳಿದಂತಹ ಒಂದು ಘಟನೆ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಜಾಗಟ್ಕಲ್. ವಿಜಯ್, ಎಲ್ಲಿ ಇಳಿಬೇಕಾದಂತಹ ಹೆಲಿಕಾಪ್ಟರ್ ಎಲ್ಲಿ ಇಳಿತು ಮತ್ತು ಈಗ ವಾಪಸ್ ಅವರು ಹೋಗಬೇಕಾದ ಸ್ಥಳಕ್ಕೆ ತೆರಳ್ತಾ ಇದ್ದಾರಾ, ಹೇಗೆ? ಖಂಡಿತ ದಿವ್ಯಾ, ಏನು ಇವತ್ತು ನಂದವಾಡ್ಗಿ ಏತ ನೀರಾವರಿ ಯೋಜನೆಯ ಒಂದು ಅಡಿಗಲ್ಲು ಸಮಾರಂಭಕ್ಕೆ ಸಿಎಂ ಆಗಮಿಸ್ತಾ ಇದ್ರು. ಅವರು ಮುಖ್ಯವಾಗಿ ಏನು ಲಿಂಗಸೂರಿನ ಹಲವಟಗಿ ಏನು ಇದು ಗ್ರಾಮ ಇದೆ, ಅಲ್ಲಿ ಮಾಡಿದಂತ ಹೆಲಿಪ್ಯಾಡ್ಗೆ ಅವರು ಬರ್ಬೇಕಾಗಿತ್ತು. ಆದ್ರೆ ಒಂದು ಮಾಹಿತಿಯ ಕೊರತೆಯಿಂದಾಗಿ ಅವರು ಲಿಂಗಸೂರಿನಲ್ಲಿ ಇದ್ದಂತ ಏನು ಹೆಲಿಪ್ಯಾಡ್ ಏನಿತ್ತು ಜೂನಿಯರ್ ಕಾಲೇಜು ಅಲ್ಲಿ ಇಳಿಸಿದ್ದಾರೆ. ಹೀಗಾಗಿ ಏನು ಅವ್ರು ನಿಗದಿತ ಸ್ಥಳಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕೆ ಒಂದು ಏನು ಸುಮಾರು 45 ನಿಮಿಷಗಳ ಕಾಲ ತಡವಾಗಿ ಬಂದಿರುವಂತದ್ದು. ಆದ್ರೆ ಏನು ಉದ್ದೇಶಿತವಾಗಿ ಇದ್ದಂತ ಸ್ಥಳಕ್ಕೆ ಬರದೆ ಮಾಹಿತಿ ಕೊರತೆಯಿಂದ ಅಲ್ಲಿ ಆಗಿರುವಂತದ್ದು ನಿಜಕ್ಕೂ ಕೂಡ ಒಂದು ಮಾಹಿತಿ ಕೊರತೆ ಮತ್ತು ಏನು ಇಂಟೆಲಿಜೆನ್ಸಿ ಏನು ಒಂದು ರೀತಿಯ ಫೇಲ್ಯೂರ್ ಅಂತಾನೆ ಹೇಳ್ಬೋದು. ಆದ್ರೆ ಯಾಕೆಂದ್ರೆ ಮುಖ್ಯಮಂತ್ರಿಗಳು ಎಲ್ಲಿ ಇಳಿಬೇಕು, ಯಾವ ಕ್ಷಣದಲ್ಲಿ ಎಲ್ಲಿ ಇರ್ಬೇಕು ಅನ್ನೋದನ್ನ ಏನು ಸಮರ್ಪಕವಾಗಿ ಏನು ಒಂದು ನಿರ್ಧಾರ ಮಾಡಿ ಅವ್ರನ್ನ ಕರೆದುಕೊಂಡು ಹೋಗ್ಬೇಕಾಗುತ್ತೆ. ಆದ್ರೆ ಆ ಸ್ಥಳದಲ್ಲಿ ಹೋಗ್ಬಾರ್ದಾಗಿತ್ತು, ಅಲ್ಲಿ ಏನು ಒಂದ್ ರೀತಿ ಕರೆದುಕೊಂಡು ಹೋಗಿದ್ದು ಒಂದ್ ರೀತಿ ಏನು ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ. ಈಗ ಏನು 45 ನಿಮಿಷ ತಡವಾಗಿ ಹೆಲಿಪ್ಯಾಡ್ಗೆ ಬಂದಿದ್ದಾರೆ. ಈಗ ಏನು ನಂದವಾಡಿಗೆ ಏತ ನೀರಾವರಿಯ ಏನೋ ಒಂದು ಅಡಿಗಲ್ಲು ಸಮಾರಂಭ ಇದೆ, ಆ ಸ್ಥಳಕ್ಕೆ ಈಗ ಸಿಎಂ ಅವರು ತೆರಳಿರ್ತಕ್ಕಂಥದ್ದು. ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ.